to the city streets, we began to feel the fire. We rise like tall buildings as the chemicals they take us higher. The night's young. ಗೈಸ್ ಆ್ಯಕ್ಚುಲಿ ಈಗ ನಾವು ಬಂದು ರೀಚ್ ಆದ್ವಿ. ಈಗ ಹೋಗ್ತಾ ಇದ್ದೀವಿ. Hey guys, welcome back to our YouTube channel. We are back with another video. That is We are back with another video. That is ರೆಸಾರ್ಟ್ ಡೇಟ್. ರೆಸಾರ್ಟ್ ಡೇಟ್ಗೆ ಬಂದಿದ್ದೀವಿ. ರೆಸಾರ್ಟ್ಗೆ ಸೊ ನಿಮಗೆ ಒಂದು ಸಣ್ಣ ರೂಮ್ ಟವರ್ ತೋರಿಸ್ಬಿಡೋಣ ಅಂತ ಬಂದಿದ್ದೀನಿ. ಸೊ ಇಷ್ಟೇ ಗೈಸ್, ನಾವು ಸ್ಟೇ ಮಾಡ್ತಿರೋಂಥ ರೂಮ್ ಬಂದ್ಬಿಟ್ಟು ಇಷ್ಟು ಹೀಗಿದೆ. ದಿಸ್ ಇಸ್ ಹೌ ಇಟ್ ಇಸ್. ಇಲ್ಲಿ ಬಂದು ನಥಿಂಗ್ ಬಟ್ ಇವಾಗ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಕೆಲಸ ಇದೆ. ಎಡಿಟಿಂಗ್ ಇಲ್ವಂದ್ರೂ ಎಡಿಟಿಂಗ್, ಎಲ್ಲೋದ್ರೂ ಎಡಿಟಿಂಗ್ ಅಷ್ಟೇ. ಸೊ ಇದು ವಾಶ್ರೂಮ್. ನನಗೆ ಈ ರೂಫ್ ಇಷ್ಟ ಆಯ್ತು. ಇಲ್ಲಿ ಕಬರ್ಡ್, ಇದು ವಾಟ್ ಇಸ್ ಇಟ್, ಇಷ್ಟೇ ಗೈಸ್. ದಿಸ್ ಇಸ್ ಅವರ್ ರೂಮ್ ಇದೆ. ಎಲ್ಲೆಲ್ಲಿ ಮಿರರ್ ಇದೆ ಅಲ್ಲಲ್ಲಿ ಬರೋದು ನನ್ನ ಹಿಂದೆ. ಓಕೆ, ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ, ಆರಾಮಾಗಿ ಕುತ್ಕೊಳ್ಳಿ ಅಂತ ಚೇರ್ ಕೊಟ್ಟಿದ್ದಾರೆ. ಇದು ಇಟ್ಕೊಂಡು ಎಡಿಟ್ ಮಾಡ್ತೀನಿ ತಡಿ. ನಾನೀಗ ನೀವು ಮಾಡ್ತೀನಿ. ಕಂಫರ್ಟ್ ಆಗಿದೆ, ಅಲ್ಲೇ ಇರು. ಇದ್ರೊಳಗೆ ನಾನು ಕುತ್ಕೊಂಡ್ಬಿಟ್ರೆ ಮುಗಿದ್ಕೊಂಡೆ. ಸರಿ, ನನಗೆ ಇಲ್ಲೊಂದು ಪೋರ್ಷನ್ ಇಷ್ಟ ಆಯ್ತು. ಯಾವುದು ಅಂತಂದ್ರೆ ಇದು. ಹೆಂಗೆ ನಾನು ಲಾಕ್ ಮಾಡಬೇಡಿ ಅಂತ ಹೇಳಿದೆ ಆ ಕಡೆ. ಇದು ಆ್ಯಕ್ಚುಲಿ ನನಗೆ ತೆಗಿಯೋಕ್ಕೆ ಕಷ್ಟ ಆಗ್ತಿದೆ. ಇದು ಚಿಚ್ಚು ತೆಗೆದೆ. ಓಕೆ, ಇದು ಈ ಪೋರ್ಷನ್ ನನಗೆ ಜಾಸ್ತಿ ಇಷ್ಟ ಆಗಿತ್ತು. ಇಲ್ಲಿ ಸುಮ್ಮನೆ ಕುತ್ಕೊಂಡು ಏನಾದರೂ ಕಷ್ಟ ಸುಖ ಮಾತಾಡ್ಕೊಂಡು ಕುತ್ಕೊಂಡು ಆ್ಯಂಡ್ ಮತ್ತು ನಾನೀಗ ಲಾಕ್ ಮಾಡಲ್ಲ, ಅವರೇ ಮಾಡಿ. ಅಯ್ಯೋ, ಆ್ಯಂಡ್ ಇನ್ನೊಂದು ಇದು. ಆ್ಯಕ್ಚುಲಿ ಇಲ್ಲಿಂದ ನೀರು ಬರ್ತಾಯಿತ್ತು, ಸ್ಟಾಪ್ ಆಗಿಬಿಟ್ಟಿದೆ. ಅಲ್ಲಿಂದ ನೀರು ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಈ ಒಂದು ಪೋರ್ಷನ್ ನನಗೆ ಇಷ್ಟ ಆಯಿತು. ಏನೇನೋ ರೂಲ್ಸ್ ಇದೆ, ಏನಂತ ಇದರೊಳಗೆ ಡೈವ್ ಮಾಡಬಾರ್ದು, ಜ್ಯುವೆಲ್ರಿ ಎಲ್ಲ ಹಾಕಬಾರ್ದು, ಒಗಿಬಾರ್ದು, ಏನೋ ಹಾಕಿದ್ದಾರೆ. ಇದು ತುಂಬ ಕ್ಯೂಟ್ ಆಗಿದೆ ಅನ್ನಿಸ್ತು ನನಗೆ. ಗೈಸ್ ಆ್ಯಕ್ಚುಲಿ ಇದು ಸ್ನ್ಯಾಕ್ಸ್ ಟೈಮ್ ಅಂತೆ. ಸೊ ಸ್ನ್ಯಾಕ್ಸ್ ಬಂದು ತಿನ್ನೋದಂತ ಬಂದಿದ್ದೀವಿ. ಇಲ್ಲಂಥದ್ದು ಏನೂ ಇಲ್ಲ. ಓಕೆ, ವಿಲ್ಸಿ ಏನೇನಿದೆಯೋ ತಗೊಂಡ್ಬಂದು ಟೇಬಲ್ ಮೇಲೆ ಅರೇಂಜ್ ಮಾಡಿ. ಬ್ರೆಡ್ ಇದೆ. ಓಕೆ, ಏನೇನೋ ಇದೆ, ಅಲ್ಲಿ ತೋರಿಸ್ತೀವಿ. ಪಾವ್ ಬಾಜಿ. ನಾನು ಪಾವ್, ನೀನು ಬಾಜಿ. ಪಾವ್ ಬಾಜಿ. ಇವಳು ಬ್ರೆಡ್ ಥರ ಸ್ಮೂತು, ನಾವು ಬಾಜಿ ಥರ ಖಾರ ಅಷ್ಟೇ. ನಾನೇನೋ ಸುಮ್ಮನೆ ಹೇಳಿದ್ರೆ ನಿನ್ನ ಅದ್ರ ಜೊತೆ ಇನ್ನೊಂದೇನು ಹೇಳ್ತಿದ್ದೆ. ಏನೇನ ಇದು? ರೈಲ್ವೆ ಸ್ಟೇಷನ್ ಟೀ ಮಾರೋ ಒಂಥರ ಬರ್ತಾ ಇದೆಯಾ? ಓಕೆ, ಇದರಲ್ಲಿ ಏನು ತಗೊಂಡ್ಬಿಟ್ಟು ಹಾಂ ಇಷ್ಟೇ ಗಾಯ್ಸ್ ಇಲ್ಲಿರೋದು. ಟೀ ಕಾಫಿ 2 ಇದೆ. ಸ್ನ್ಯಾಕ್ಸ್. ಟೀ ಬೇಕಾ ಕಾಫಿ ಬೇಕಾ ನಿಮಗೆ? ನನಗೆ ಟೀ. ಸ್ಪೇಸ್ ಹೀಗಿದೆ. ಇಲ್ಲೊಂದು ಸ್ಪೇಸ್, ದೊಡ್ಡ ಸ್ಪೇಸ್, ಖಾಲಿ ಸ್ಪೇಸ್ ಇದೆ ಇಲ್ಲಿ. ಹಾಂ ಗೈಸ್, ಬಂದ್ವಿ ಗೈಸ್. ಇದನ್ನು ತೊಗೊಂಡು ಬಂದ್ವಿ. ಪಾವ್ ಬಾಜಿ ಆ್ಯಂಡ್ ರಸ್ಕ್ ಮತ್ತು ಒಂದು ಟೀ, ಒಂದು ಕಾಫಿ. ಆ್ಯಕ್ಚುಲಿ ಇಬ್ಬರು ಒಂದೇ ತೊಗೋಣ ಅಂತ ಅಂದ್ಕೊಂಡ್ವಿ. ಸೊ ಆ್ಯಸ್ ಯೂಶುವಲ್ ಏನು ಮಾಡೋಣ ಅಂತ ಅಂದ್ಕೊಂಡ್ವಿ ಅಂತಂದರೆ ಒಂದು ಟೀ ಒಂದು ಕಾಫಿ ತೊಗೊಂಡು ಎರಡನ್ನೂ ಇಬ್ಬರು ಶೇರ್ ಮಾಡ್ತೀವಿ. ಆ್ಯಸ್ ಯೂಶುವಲ್ ಹೀಗೆ ಮಾಡೋದು. ಸೊ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಎಲ್ಲಿಂದಾದ್ರೂ ಸ್ಟಾರ್ಟ್ ಮಾಡಿ.
ಏನಾಯ್ತು ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಬರ್ಬೇಕಾಗಿದ್ದೀವಿ ನಾವು. ಬರ್ಬೇಕಾಗಿದ್ವಿ ನಾವು, ಲೇಟಾಗಿ ಬಂದ್ಬಿಟ್ವಿ. ಅದೇನಾಯ್ತು ಅಂತಂದ್ರೆ ಅಲ್ಲಿ ಆಕ್ಚುಲಿ ಪಾಪ ಇವರು ದಾರಿ ಉದ್ದಕ್ಕೂ ಕೇಳ್ಕೊಂಬಂದ್ರು ಊಟ ಏನು ಬೇಡವಾ ಅಂತ. ನನಗೂ ಫ್ಲಾಶ್ ಆಗಿಲ್ಲ ಬಿಡು, ಆಯ್ತು ಹೋಗ್ಬಿಟ್ಟು ಊಟ ಮಾಡ್ಬೋದು, ಎನಿವೇ ಲಂಚ್ ಇನ್ಕ್ಲೂಡೆಡ್ ಇತ್ತಲ್ಲ ಅಂತ ಅನ್ಕೊಂಡು ಬಂದ್ವಿ. ಆಮೇಲೆ ನೋಡಿದ್ರೆ ನಾವು ಎಷ್ಟೊತ್ತಿಗೆ ರೀಚ್ ಆಗಿದ್ದೀವಿ, ಇಲ್ಲಿ 4 ಗಂಟೆಗೋ ಏನೋ ರೀಚ್ ಆದ್ವಿ. ಅದರಿಂದ ಏನಾಗೋಯ್ತು, ಲೇಟ್ ಆಗೋಯ್ತು. ಆಮೇಲೆ ಅವ್ರನ್ನ ಕೇಳಿದೆ ಲಂಚ್ ಇರಲ್ವಾ, ಅದಕ್ಕೆ ಇಲ್ಲ ಈಗ ಹೋಗಿ ಸ್ನಾಕ್ಸ್ ಇರುತ್ತೆ ಹೋಗ್ಬಿಟ್ಟು ತಿನ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ತಿನ್ನೋಣ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಏನಾದ್ರು ಉಳಿಸಿರ್ತಾರೆ ನಾವು ನೋಡೋಣ ಅಂತ ಹಂಗಂತ ಕೇಳಿದ್ದು. ಒಂದೇ ಮತ್ತೆ ಇಲ್ಲ ಅಂದ್ಬಿಟ್ರು. ಪ್ಲೀಸ್ ಮಾಡು. ಸೊ ಅದಕ್ಕೆ ಈಗ ಇದನ್ನು ತಿನ್ಕೊಂಡು, ಇದೆ ನಮ್ಮ ರೆಸಾರ್ಟ್ ಡೇಟಲ್ಲಿ ಸ್ನ್ಯಾಕ್ಸ್ ಟೈಮ್. ಹೇಳ್ಬೇಕು ಅಂದರೆ ಬೆಳಗ್ಗೆ ತಿಂಡಿ ಮಾಡಿದ್ರು, ಮಧ್ಯಾಹ್ನ ಊಟ ಮಾಡಿದ್ರು ಏನೂ ಇರ್ತಿರಲಿಲ್ಲ. ನಾನು ಒಂದು ಕಡೆ ಅಂದ್ಕೊಂಡಿದ್ದೇನೆ ಅಂತಂದರೆ ಮನೆಯಿಂದ ಬರಬೇಕಾದ್ರೆ ಏನಿವೆ ರೆಸಾರ್ಟಲ್ಲಿ ಹೋಗಿ ಊಟ ಮಾಡೋಣ ಆರಾಮಾಗಿ. ನೀನು ಹಂಗೆ ಅಂದ್ಕೊಂಡಿದ್ದ? ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಗಾಯ್ಸ್. ಹೇಳಿದ್ರು ಅಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ. ನಾವು ಅಲ್ಲೋಗಿ ತಿಂತೀವಿ. ಇವರು ನನ್ನ ಕೇಳಿದ್ರು ಎಲ್ಲಾದ್ರೂ ಏನಾದ್ರು ರೆಸ್ಟೋರೆಂಟ್ ಹತ್ರ ನಿಲ್ಲಿಸ್ತಾ ಹೋಗೋಣ ತಿನ್ಕೊಂಡು ಹೋಗೋಣ ಅಂತ. ಬೇಡ, ಅಲ್ಲೋಗಿ ಊಟ ಮಾಡೋಣ ಅಂತ ಬಂದು. ಓಕೆ ಗಾಯ್ಸ್, ಈಗ ನಮ್ಮ ಡೇಟ್ ಏನಿದೆ ಕಂಟಿನ್ಯೂ ಆಗುತ್ತೆ. ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ರೆಸಾರ್ಟಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಎಷ್ಟು ಮಾತ್ರ ಗೊತ್ತು. ಅಲ್ಲಿ ಏನೋ ಗೇಮ್ಸ್ ಇದೆ. ಆ್ಯಕ್ಚುಲಿ ನಾನಂತೂ ಫುಲ್ ಎಕ್ಸೈಟೆಡ್, ನೋಡೋಣ ಏನೇನಿದೆ ಅಂತ. ತಂದಿಲ್ಲ ಗೈಸ್ ಇವರು. ನಾನು ಎತ್ತಿಟ್ಟಿದ್ನ ಅಲ್ಲೇ ಎತ್ತಿಟ್ಬಿಟ್ಟಿದ್ದಾರೆ. ಬೇಕು ಅಂತ ಮಾಡಿದ್ದು. ಬೇಕು ಓಕೆ ಗೈಸ್, ಏನಂತಂದ್ರೆ ಈಗ ಬಾನ್ ಫೈರ್ ಮಾಡ್ಕೊಳ್ತಿದ್ದೀನಿ. ನಾನು ಸಾಕ್ಸ್ ಹಾಕೊಂಡಿದ್ದಾಯ್ತು. ನಾನು ಬರ್ತಾ ಶೂ ಮತ್ತೆ ಸಾಕ್ಸ್ ಹಾಕೊಂಡ್ ಬಂದೆ ಗೈಸ್. ಅದು ಇದಕ್ ಮ್ಯಾಚ್ ಆಗಲ್ಲ ಆಕ್ಚುಲಿ. ಅಂದ್ರೆ ನನ್ನ ಹತ್ರ ಇರೋದು ಮ್ಯಾಚ್ ಆಗಲ್ಲ. ಬೇರೆ ಹತ್ರ ವೈಟ್ ಶೂಸ್ ಅಥವಾ ಬೇರೆ ಏನಾದ್ರು ಗೋಲ್ಡನ್ ಕಲರ್ ಹತ್ರ ಏನಾದ್ರು ಇದ್ರೆ ಅಥವಾ ಬ್ಲಾಕ್ ಹತ್ರ ಏನಾದ್ರು ಮ್ಯಾಚ್ ಆಗ್ಬೋದು. ಇದು ನಾನು ತಂದಿರೋದು ಇಲ್ಲಿ ಗೋಲ್ಡನ್ ಇದೆ. ಆಕ್ಚುಲಿ ಹಾಕಲ್ಲ ಅಂತಿದ್ದದು ಕತ್ತಿಗೆ. ಅದೇನದು ಇದನ್ನ ನಾನು ಹೇಳ್ತೀನಿ. ಚೆನ್ನಾಗಿದೆ ಅಂತಂದ್ರೆ ಕಮೆಂಟ್ ಮಾಡಿ. ನಾನು ಚೆನ್ನಾಗಿದೆ ಹಾಕು ಅಂತ ನಾನು ಇದು ಓವರ್ ಆಯ್ತು ಅಂತ. ಅಂದ್ರೆ ಇದು ಬ್ಲಾಕ್ ಗೋಲ್ಡ್, ಇದು ಬ್ಲಾಕ್ ಗೋಲ್ಡ್. ಸೊ ಇವ್ರಿಗೆ ನಾನು ಹೇಳ್ದೆ ಬೇಡ ಅಂತ. ಇವರು ಈ ಕತ್ತಲ್ಲಿ ಡ್ರೆಸ್ದೇ ಇದೆ ಇದು, ಸೊ ಅದಷ್ಟೇ ಸಾಕು ಅಂತ. ಬಟ್ ಇವರಿಗೆ ಇಲ್ಲ ಇದನ್ನು ಹಾಕು ಅಂತ ಹಾಕ್ಸಿರೋದು. ಸೊ ಅದಕ್ಕೋಸ್ಕರ ಹಾಕೊಂಡಿದ್ದೆ. ಸೊ ಹಿಂದೆ ಕ್ಲಿಪ್ ನಾನು ವಾಚೆ ಹಾಕಿಲ್ಲ. ಕ್ಲಿಪ್ ಹಿಂದೆ ಚಿಕ್ಕ ಮಕ್ಕಳ ಇದು ಅದೇ ಕಂಡು ಅಲ್ಲೇನ್ ತೋರಿಸ್ತಿದೆ ಅಲ್ಲೋಡ. ನೀವೇ ತೋರಿಸ್ಬಿಡಿ ಒಂದು ನಿಮಿಷ. ಓಕೆ ಗೈಸ್, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ನಾನು. ಗುಮ್ಮ ನೋಡಿ ಗೈಸ್, ಈ ಕ್ಲಿಪ್ಪು ಹಿಂದೆ ತಿರ್ಗೋ. ಅದು ಚೆನ್ನಾಗಿಲ್ಲ ಅಂತಂತ ಹೇಳ್ತಾರೆ ಕ್ಲಿಪ್ಪು. ಮಕ್ಳು ಹಾಕೊಳ್ಳೋದು ಅಂತಂತ. ನಾನು ಆಕ್ಚುಲಿ ಇದನ್ನ ಹಾಕೋಣ ಅಂತ ಇದ್ದಿದ್ದು. ಇದು ಜುಡಿಯೋಲ್ ತಗೊಂಡ್ವಿ. ಇದನ್ನ ಹಾಕೋಣ ಅಂತ, ಇಲ್ಲ ಇದನ್ನ ಹಾಕೋ ಅಂತ. ಅದಕ್ಕೆ ನಾನು ಶೂ ತಂದಿಲ್ಲ. ಆಕ್ಚುಲಿ ಇದಕ್ಕೆ ಹೆಂಗೆ ಅಂತಂದ್ರೆ, ಇವಾಗ ಅವಳು ಹೀಲ್ಸ್ ಎಲ್ಲ ಹಾಕಿ ಕ್ಲೀನ್ ಆಗಿ ರೆಡಿ ಆಗಲಿ. 2 ಮಿಸ್ ಮಾಡಿರೋದು ನಾನು. ಒಂದು ಅದಕ್ಕೆ ಬೆಲ್ಟ್ ತಂದಿಲ್ಲ ನಾನು. ಬೆಲ್ಟು ಮತ್ತೆ ಹೀಲ್ಸ್ 2 ತಂದಿಲ್ಲ. ಏನಾಗಿದ್ದು ಅಂತಂದ್ರೆ, ನಾವು ಬೆಡ್ ಮೇಲೆ ಎತ್ತಿಟ್ಟಿದ್ದು ಏನೇನ್ ಬೇಕು ಎತ್ತಿಡೋ ಅಂತ ಹೇಳಿದ್ರು. ಎಲ್ಲ ಬೆಡ್ ಮೇಲೆ ಎತ್ತಿಟ್ಟಿದ್ದೆ. ತಗೊಂಡ್ ಬ್ಯಾಗ್ ಒಳಗೆ ಹಾಕೋದು ಇವ್ರು ಹಾಕ್ತೀನಿ ಅಂತ ಹೇಳಿದ್ರು. ಎಲ್ಲ ಬೆಡ್ ಮೇಲೆ ಎತ್ತಿಟ್ಟಿದ್ದೆ. ಇವ್ರದ್ದು ಏನು ಮಿಸ್ ಮಾಡಿದೆ ಇಲ್ಲ, ನಂದು ಮಿಸ್ ಆಗಿದೆ ನೋಡಿ ಗೈಸ್. ನಾನು ಶೂಸ್ ಸ್ಲಿಪ್ಪರ್ ಹಾಕ್ತಿದ್ದೆ. ಅಲ್ಲ, ಫಾರ್ಮಲ್ಸ್ ತರ್ಬೋದಿತ್ತು ಅಂತ. ನಾನು ಟಕ್ಕಿನ್ ಮಾಡ್ಬಿಟ್ಟು ಶೂ ಹಾಕ್ಬಿಟ್ಟಿದ್ರೆ, ನೀನು ಹಿಂಗೆ ಹಾಕ್ಬಿಟ್ಟಿದ್ರೆ ಪಾರ್ಟಿ ವೆಲ್ಕಮ್ ಮಾಡಿರೋ ಬಂಗಾರ. ನನ್ಗೆ ಇನ್ನೊಂದು ಏನು ಅನಿಸ್ತಿದೆ ಅಂತಂದ್ರೆ, ಇವಳೊಂದು ಈಗ ಕ್ಲಿಪ್ ಹಿಂದೆ ಏನ್ ಹಾಕಿದ್ದಾಳೆ ಅದು ಸೈಡ್ಗೆ, ಈ ಸೈಡ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಇವನ್ ಕೆಲಸ ಮಾಡು, ನನಗೆ ಇಲ್ಲೆರಡು ಕ್ಲಿಪ್ಸ್ ಚಿಕ್ಕ ಮಕ್ಳಿಗೆ ಆಗ್ತಾರಲ್ಲ ಇದ್ರಂದಂಗೆ ಹಾಕ್ಬಿಡಿ. ನಿಂತ್ಕೊಂಬಿಟ್ಟು ಹಿಂಗ್ ರೈಮ್ಸ್ ಹೇಳಿಂಗೆ ಬೆಂಡೆಕಾಯಿ ತೊಂಡೆಕಾಯಿ ಮಾಡಿಸ್ಬಿಡ್ತೇನಲ್ಲ. ಆಕ್ಚುಲಿ ಇನ್ನೊಂದು ತೋರಿಸ್ಬೇಕು ಅಂತಂದ್ರೆ, ಹೆಣ್ಮಕ್ಳು ಇಷ್ಟ ಅಂತ ಗೊತ್ತು. ಅಂದ್ರೆ ಹೆಣ್ಣು ಮಕ್ಳು ಪಾಪೂಸ್ ಅಂತ ನನಗೆ ಗೊತ್ತು. ಅದಕ್ಕೆ ನನ್ನನ್ನೇ ಹಾಗೆ ಮಾಡ್ಬೇಡ ನೀನು. ಆಮೇಲೆ ಇದು ಯಾರು ಚೈಲ್ಡ್ ಅಂತ
ಅಲ್ಲದೇವ್ರು ಅಂತಾರ ನನ್ನ ಓಕೆ. ನಾನೇನಂದ್ರೆ ಇವ್ರ ಹತ್ರ ನಾನು ಬಿಹೇವ್ ಮಾಡ್ತೀನಿ, ಸೊ ಅದಂಗೆ ಆಗ್ಬಿಡುತ್ತೆ ಅಷ್ಟೇ. ಯಾವಾಗ ರೆಸ್ಪಾನ್ಸಿಬಲ್ ಆಗಿ ಮೆಚೂರ್ ಆಗಿರ್ಬೇಕು ಅವಾಗ ಆಗಿರ್ಬೇಕು. ಆಮೇಲೆ ಯಾವಾಗ ಕಿಡಿಶ್ ಆಗಿರ್ಬೇಕು ಅವಾಗ ಹಂಗೂ ಇರ್ಬೇಕು. ಸೀರಿಯಸ್ ಆಗಿರೋ ಟೈಮಲ್ಲಿ ಸೀರಿಯಸ್ ಆಗಿರ್ಬೇಕು, ಫನ್ ಟೈಮಲ್ಲಿ ಫನ್. ಇವಳು ಸೀರಿಯಸ್ ಆದ್ರೆ ನಾನು ಅಷ್ಟೇ. ಸರಿ ಆಯ್ತು, ಹೋಗೋಣ. ಟೈಮ್ ಆಯ್ತು. ಟೈಮ್ ಎಷ್ಟು? ಟೈಮು 28. ನಮ್ದೆಲ್ಲ ರೈಲ್ವೆ ಟೈಮಿಂಗ್ಸು. ನನ್ಗೆ ಇದುವರೆಗೂ ನಾನು ನೋಡಕ್ ಬಂದಿಲ್ಲ. 7ನೇ ಟೈಮ್ ಕೇಳ್ದಂದ್ರೆ ಬಂಗಾರ, ಈಗ ಫಾರ್ ಎಕ್ಸಾಂಪಲ್ ಇವಾಗ 28 ಅಂದ್ರೆ 20 ಅವರ್ 8 ಮಿನಿಟ್ ಬಂಗಾರ, 28 ಇದೆ. ಎಷ್ಟು ಬಂಗಾರ ಟೈಮ್ ಆಗಿದ್ರೆ ಅಂತ ನನ್ನ ಕೇಳ್ತಾರೆ. ಈಗ ನೋಡ್ಬೋದು ಎಲ್ಲ ಮಿಸ್ ಆಗಿದೆ. ಕಾರಣ ಏನು ಅಂತಂದ್ರೆ 2 ಕೋಟಿ ಮರಿಗಳು ಕೆಲಸ ಇದು. ಒಂದು ನಾನು, ಇನ್ನೊಂದು ಅವಳು. ನಾ ಇನ್ನೊಂದೇನೋ ಮಾಡ್ಸಿದ್ದೆ ಗಾಯ್ಸ್. ಇಲ್ಲಿ ಒಂದು ರೀಲ್ ಟ್ರೆಂಡ್ ಆಗ್ತಿತ್ತು. ಏನಂತ ಅಂತಂದ್ರೆ ಇದು ಏನು, ಈಗ ನಾವ್ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ವಿ ಅಂತಂದ್ರೆ ನಮ್ ರೂಮ್ ಬಂದ್ಬಿಟ್ಟು ಮೆಸ್ ಆಗಿರುತ್ತೆ. ನಮ್ ರೂಮ್ ಏನಾದ್ರು ಕ್ಲೀನ್ ಆಗಿತ್ತು ಅಂತಂದ್ರೆ ನಾವ್ ಒಳ್ಳೆ ಬೇಕಾರಿಗಳ ತರ ಇರ್ತೀನಿ ಅಂತ ಒಂದು ಇದಿದೆ. ಆಕ್ಚುಲಿ ಅದು ನಾನ್ ನನ್ನ ಅಕೌಂಟ್ ಅಲ್ಲಿ ಅದನ್ನ ರೀಲ್ ಮಾಡೋಣ ಅಂತ ಅನ್ಕೊಂಡೆ. ಆಕ್ಚುಲಿ ನನ್ನ ಅಕೌಂಟ್ ಅಲ್ಲಿ ಏನೇ ಮಾಡ್ಬೇಕು ಅನ್ಕೊಂಡ್ರು ಇಲ್ಲ ಬಿಡು, ಇದು ಬೇಡ ಬಿಡು ಅಂತ ಅನ್ಸಿ ಏನೂ ಹಾಕ್ತಾನೆ ಇಲ್ಲ. ಏನಾದ್ರು ಸ್ಟಾರ್ಟ್ ಮಾಡ್ಬೇಕು. ಆಕ್ಚುಲಿ ತುಂಬಾ ಜನ ಬಂದು ನನಗೆ DM ಮಾಡ್ತಾ ಇದ್ರ, ಅಕ್ಕ ಇದ್ರಲ್ಲಿ ಏನು ಪೋಸ್ಟ್ ಮಾಡ್ತೀವಲ್ಲ ನೀವು, ಏನಾದ್ರು ಪೋಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಏನು ಬೇಗ ಪೋಸ್ಟ್ ಮಾಡೋಣ. ಹೊರಗಡೆ ಇವಾಗ ಲೈಟ್ ಆನ್ ಮಾಡಿದೀನಿ, ಕೂರಕ್ ಚೆನ್ನಾಗಿದೆ. ಆಮೇಲೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹೊರಗಡೆ ಕುತ್ಕೊಂಡು ಆರಾಮಾಗಿ ಏನಾದ್ರು ಶೇರ್ ಮಾಡೋಣ ವ್ಯೂವರ್ ಜೊತೆ. ಅದಕ್ಕೆ ಟೈಮ್ ಇದೆಯಾ ನೋಡೋಣ. ಫಸ್ಟ್ ಎಡಿಟ್ ಇದೆಯಲ್ಲ, ಎಡಿಟ್ ಮಾಡ್ಬೇಕು. ಲೂಸ್ ಆಗ್ಬಿಟ್ಟಿದೆ ನನಗೆ. ಮೋಸ್ಟ್ಲಿ ಇಲ್ಲೆಲ್ಲ ಯಾವುದೋ ಪಾರ್ಟಿ ಆರ್ಗನೈಸ್ ಮಾಡಿದ್ರು ಅನ್ಕೋತೀನಿ ನಾನು. ಲೈಕ್ ಇಲ್ಲೆಲ್ಲ ಕುತ್ಕೊಳ್ಳೋ ಥರ ಎಲ್ಲೋ ಸೆಟಪ್ ಏನೋ ಇದೆ ಇಲ್ಲಿ. ಚೆನ್ನಾಗಿದೆ ಲೈಟ್ಸ್ ಇಲ್ಲಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ, ಎದುರುಗಡೆ ಚೆನ್ನಾಗಿದೆ ಇದು. ಈಗ ಇಲ್ಲಿ ಬಾಲ್ ಪೂಲ್ ಆಡ್ಲಿಕ್ಕೆ ಅಂತ ಬಂದಿದೆ. ಹೋಗಿಲ್ಲ. ಸ್ಯಾಡ್ ಲೈಫ್. ನಾನು ಒಬ್ಬನೇ ಆ ಕಡೆ ಎಲ್ಲ ಕಡೆ ನಿಂತ್ಕೊಂಡು ಆಡ್ತಿದ್ಯಲ್ಲ. ಓಕೆ ಗೈಸ್, ಏನಂತಂದ್ರೆ ಇದು ಯಾರಾದ್ರೂ ಬಂದ್ರೆ ಬಾರ್ಸಕ್ಕೆ ಅಂತ ಅಷ್ಟೇ ಅಂತ ಹೇಳಕ್ ಆಗಲ್ಲ. ಇದು ಇದರಲ್ಲಿ ಸರಿ ನೋಡೋಣ ಇವಾಗ ಒಂದು ಚೆನ್ನಾಗಿ ಆಡ್ತೀಯ ಇಲ್ವಾ ಅಂತ. ಬೇಗ ಓಕೆ, ಇದು ಹಿಂಗೆ ಇಟ್ಕೋಬೇಕು. ಆಕ್ಚುಲಿ ಫ್ಲಾಶ್ ಆಫ್ ಮಾಡ್ತೀನಿ. ಇಟ್ಸ್ ನಾಟ್ ಗುಡ್ ಐ ಗೆಸ್. ಹೋಗಿಲ್ಲ, ನಿಂಗೆ ಆಡಕ್ ಬರಲ್ಲ ಬಿಡು. ಈಗ ನಾನು ಆಡ್ ತೋರಿಸ್ತೀನಿ ನೋಡು. ಇದಕ್ಕೆ ಕಾಯ್ತಾ ಇದ್ದೆ ನಾನು. ತಗೋ ಇಟ್ಕೋ. ನನಗೆ ಹಿಂಗೆ ಅಂತ ನಿಂಗೆ ಗೊತ್ತಲ್ಲ. ಆಕ್ಚುಲಿ ನಾನು ಬ್ಯಾಕ್ ಕ್ಯಾಮ್ ಆನ್ ಮಾಡ್ತೀನಿ. ನಾನು ನೀನು ಒಂದು ಸತಿ ಆಟ ಆಡಿದ್ವಲ್ಲ ಅಲ್ಲಿ ತುಮಕೂರಲ್ಲಿ. ಆಕ್ಚುಲಿ ನನಗೆ ಬರಲ್ಲ. 3 ಸರಿನೋ 2 ಸರಿನೋ ಟಿಕೆಟ್ ತಗೊಂಡ್ ಹೋಗಿದ್ದು. ಅಯ್ಯೋ ಇನ್ನೊಂದ್ಸರಿ ಆಡ್ಬೇಕು, ಇನ್ನೊಂದ್ಸರಿ. ಶಬಾಷ್. ಐ ಬಂದಿಲ್ಲ. ಕೈಗಿದ್ದು ಕರೆಕ್ಟಾಗಿ ಇಟ್ಕೋತಾ ಇದೀನ ನೋಡು. ಕರೆಕ್ಟಾ? ಸುಳ್ಳು ಹೇಳ್ಬಾರ್ದು. ನಿಜ ಹೇಳ, ನಂಗೂ ಅದ್ ಕೈ ಹೆಂಗ್ ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲ. ನಾನು ಆಕ್ಚುಲಿ ಗಾಯ್ಸ್ ನಾನೇಂತಂದ್ರೆ ಇವಳು ನಾನು ಆಡ್ತಿದ್ವಿ, ರೀಸೆಂಟ್ ಆಗು ಆಡ್ತಿದ್ವಿ. ಆನ್ಲೈನಲ್ಲಿ ಆಡ್ತಿದ್ವಾ? ಫೋನಲ್ಲ ಸಾಯಿಕಾಗಿ ಆಡ್ತೀವಿ, ಬಟ್ ಇದ್ರಲ್ಲಿ ಬರ್ತಿಲ್ಲ. ಯಾಕೆ ಸುಮ್ಮನೆ ಬರ್ದಾರ್ದಾರ ಟ್ರೈ ಮಾಡ್ತಿಲ್ಲ. ಊಟ ಮಾಡೋಣ. ನಾನೊಂದು ಟ್ರೈ ಮಾಡ್ಲಾ? ನಾನೊಂದು 2 ಟ್ರೈ ಮಾಡ್ತೀನಿ. ನಂಗೆ ಇನ್ನೊಂದು ಗಾಯ್ಸ್ ಏನಂತಂದ್ರೆ ಇವಳ ಹತ್ರ ನಾನು ಮಾತಾಡಿದೀನಿ. ಈಗ ನಾನು ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ. ನೆಕ್ಸ್ಟ್ ನಾವೇನ್ ಕಟ್ಟಿಸ್ತೀವಿ ಮನೆ. ಇದು ನಮ್ಮ ಬಂಗಾರ ಔಟ್ಫಿಟ್. ಮುಂದೆ ಬಮ್ಮ. ಏನು ಕಾಣ್ತಾ ಇಲ್ಲ ಆಕ್ಚುಲಿ, ಅಂದ್ರೆ ಕ್ಲಿಯರ್ ಇಲ್ಲ ವಿಡಿಯೋ. ಯಾಕಂದ್ರೆ ಇಲ್ಲಾಂದ್ರೆ ಡಿಮ್ ಲೈಟ್ಸ್ ಇರೋದ್ರಿಂದ ಕ್ಲಿಯರ್ ಆಗಿಲ್ಲ. ಬ್ಯಾಕ್ ಕ್ಯಾಮ್ರಾ ಒಂದ್ಸರಿ ತೋರಿಸ್ಬಿಡ್ತೀನಿ. ಓಕೆ, ಇದು ನಮ್ಮ ಬಂಗಾರ ಔಟ್ಫಿಟ್ ಇವತ್ತಿಂದು. ಶೂ ನಾನು ಬಂದಿರುವ ಕಾರಣ ಅವಳು ಶೂ ಹಾಕಕ್ಕಾಗಿಲ್ಲ. ಅಂಡ್ ಇಲ್ಲಿ ಒಂದು ಗೋಲ್ಡನ್ ಕಲರ್ ಬೆಲ್ಟ್ ಇತ್ತು ಗೈಸ್, ಅದನ್ನು ತರಕ್ ಮಾಡ್ತಾರೆ. ಅದರಿಂದ ಲೂಸ್ ಆಗಿದೆ. ಪಾಪಚ್ಚಿ ಲೂಸ್ ಆಗಿದೆ. ಎಲ್ಲಾರು ನನ್ ಕಾಲು ಹೇಳಿದ್ರೆ ಬಿಡಲ್ವಲ್ಲ. ಬಾಬಾ ಊಟ ಮಾಡೋಣ. ಮಕ್ಕಳನ್ನ ರೇಗಿಸ್ತಾ ಇದ್ರೆ ಚಂದ ಅಂತ.
ನೀನು ಯಾಕೆ ಹಿಂಗೆ ನಾಚಿಕೋತಿದ್ದೆ? ನಿನ್ನ ಯಾರು ಮಗು ಅಂದಿದ್ದು? ಸರಿ ಆಯ್ತು, ನಾನು ನನ್ನ ಮಕ್ಕಳನ್ನ ರೇಗ್ಸೋ ಕಾನ್ಸೆಪ್ಟ್ ಮಾತಾಡಿದ್ದು. ಮತ್ತೆ ಯಾಕೆ ನಾಚಿಕೋತಿರೋದು? ಹಿಂಗೆಲ್ಲ ನಾಚಿಕೋಬಾರ್ದು. ಇನ್ನೊಂದು ಎರಡೇ ಟ್ರೈ ಮಾಡಲ ನಾನು. ಅದು ಅದಕ್ಕೆ ನೀನು ಇಲ್ಲಿ ಡ್ರಾಮಾ ಮಾಡ್ಕೊಂಡು ಇಲ್ಲೇ ಇರೋದು. ಆ್ಯಕ್ಚುಲಿ ಏನಂತಂದರೆ, ನಾವು ಇದಕ್ಕೆ ಮುಂಚೆನೇ ಮಾತಾಡಿದ್ವಿ, ನೆಕ್ಸ್ಟು ನಾವು ಕಟ್ಸೋ ಮನೆಯಲ್ಲಿ ಈ ಥರದ್ದೆಲ್ಲ ತೊಗೊಬಂದು ಇಟ್ಕೊಬಿಡ್ಬೇಕು ಅಂತ. ದುಡ್ಡು ಕೊಟ್ಟು ಇದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಂತ ಒಂದಿನ ಗೊತ್ತಾಯಿತು. ಕಾರಣ ಏನಕ್ಕೆ ಅಂತಂದರೆ, ಇದ್ರದ್ದು ಪ್ರೈಸಲ್ಲೂ ಒಂದು ಸ್ಟ್ಯಾಂಡರ್ಡ್ ಆಗಿರೋ ಚೆನ್ನಾಗಿರೋ ತೊಗೋತೀನಿ ಅಂದರೆ 2 ಲ್ಯಾಕ್ 3 ಲ್ಯಾಕ್ ಈ ಥರ ಹೋಗುತ್ತಂತೆ. ಸ್ಟಾರ್ಟಿಂಗಲ್ಲಿ ಆಗಲಿಲ್ಲ ಅಂತಂದ್ರು ವೆಂಟೇಜ್ ತೊಗೊಳ್ಳೋಣ. ಇದು ಬೇಕೇ ಬೇಕು ನಿನಗೆ, ಎಲ್ಲ ಸಾಧನೆ ಮಾಡಿದ್ದೆ ನಾವು. ಮನೆ ಕಟ್ಟಿದ್ದಾದ್ಮೇಲೆ ಈ ಥರದ್ದೆಲ್ಲ ತೊಗೊಂಬಂದು ಮನೇಲಿ ಇಟ್ಕೋಬೇಕು. ಆ್ಯಕ್ಚುಲಿ ಇದು ಪ್ರೈಸ್ ತುಂಬ ಜಾಸ್ತಿ, ಅದಕ್ಕೆ ನಾನು ಆ ಥರ ಹೇಳಿದೆ. ಎಷ್ಟು ಹೇಳಿದ್ದು? 3 ಲ್ಯಾಕ್ ಏನೋ ಸ್ಟಾರ್ಟಿಂಗ್ ಅನ್ಕೋತೀನಿ. ಇದು ನಾವು ತುಂಬ ಜಾಸ್ತಿ ಗೊತ್ತಿಲ್ಲ. 3 ಲ್ಯಾಕ್ ಎಲ್ಲ ಬೇಡ ಈಗ. ಸೊ ನಮ್ಮ ಪ್ಲಾನ್ ಏನಂತ, ತಗೊಳ್ಳೋಣ. ನೀನು ಮನೆ ಕಟ್ಟಿಸ್ಬೇಕಾದ್ರೆ ಅಂತಲ್ಲ ಅಂದರೆ ಫೈನ್, ವಿ ಕ್ಯಾನ್ ಟೇಕ್ ಇಟ್. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ. ಫಸ್ಟ್ ಒಂದು ಚೆಸ್ ಬೋರ್ಡ್ ತಗೊಳ್ಳೋಣ. ಆಕ್ಚುಲಿ ನನಗಿದು ಇಷ್ಟನೇ ಇಲ್ಲ. ಫಸ್ಟ್ ಒಂದು ಚೆಸ್ ಬೋರ್ಡ್, ಆಮೇಲೆ ಒಂದು ಕ್ಯಾರಮ್ ಬೋರ್ಡ್ ತಗೊಳ್ಳೋಣ. ಆಮೇಲೆ ಬಾಲ್ ಪೋಲು, ಏನಿದು ಸ್ನೂಕರ್ ತಗೊಳ್ಳೋಣ. ಈ ಥರ ಎಲ್ಲ